ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ದಿವಸ ನಾನು ಒಂದು ಸ್ನ್ಯಾಕ್ಸ್ ಅಂತಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಡೇ ಟೈಮ್ ಯಾವಾಗ ಬೇಕಾದ್ರೂ ಮನಸ್ಸು ಬಂದಾಗ ತಿನ್ಬೋದು. ಇದನ್ನ ತಿಂಡಿ ಜೊತೆಗೆ, ಹಾಗೆ ಟೀ ಜೊತೆಗೆ, ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕಾರ್ನ್ಫ್ಲೆಕ್ಸ್ ಅಂತ ಹೇಳ್ತೀನಿ. ಇವತ್ತೆ ಕಾರ್ನ್ಫ್ಲೆಕ್ಸ್ ಅನ್ನ ಕರೆದ್ಬಿಟ್ಟು ಮಾಡ್ತಕ್ಕಂಥ ಒಂದು ವಿಶೇಷ ಏನು ಅಂತಂದ್ರೆ, ನೋಡಿ ಫಸ್ಟ್ ನಾನು ಕಾರ್ನ್ಫ್ಲೆಕ್ಸ್ ತಗೊಂಡಿದ್ದೀನಿ. ಈ ಕಾರ್ನ್ಫ್ಲೆಕ್ಸ್ ನೋಡಿ, ಇದರದ್ದು MRP 50 ರೂಪಾಯಿ ಇದೆ. ಇದು ಅಂಗಡಿಯಲ್ಲಿ ಸಿಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ, ಇದಕ್ಕೆ ಕಚ್ಚಾ ಕಾರ್ನ್ಫ್ಲೆಕ್ಸ್. ಕಚ್ಚಾ ಕಾರ್ನ್ಫ್ಲೆಕ್ಸ್ ಅಂತಂದ್ರೆ ಇದು ಕರ್ದಿರೋದಿಲ್ಲ, ಹಾಗೆ ಹಸಿ ಹಸಿಯಾಗಿರ್ತಕ್ಕಂಥ ಒಂದು ಕಾರ್ನ್ಫ್ಲೆಕ್ಸ್ ಇದು. ಈ ಕಾರ್ನ್ಫ್ಲೆಕ್ಸ್ ಅನ್ನು ನಾವು ಈಗ ಎಣ್ಣೆಯಲ್ಲಿ ಹಾಕಿ ಕರಿತೀವಿ ಆಯ್ತಾ. ಅದಕ್ಕೆ ನಾನು ತಗೊಂಡಿರ್ತಕ್ಕಂಥದ್ದು ತುಂಬಾ ಸಿಂಪಲ್ಲು, ಜಾಸ್ತಿ ಏನು ಸಾಮಾನಿಲ್ಲ. ನೋಡಿ, ಇದಕ್ಕೆ ಖಾರದ ಪುಡಿ ಈ ಸ್ಪೂನಿಂದ ಎಷ್ಟು ತಗೊಂಡಿದ್ದೀನಿ ನೋಡಿ, 1 ಸ್ಪೂನು, 2 ಸ್ಪೂನು, 3 ಸ್ಪೂನು, 4 ಸ್ಪೂನು. ಅಂದರೆ 3-4 ಸ್ಪೂನು ಅಂತಲೇ ಇಲ್ಲ, ಅದಕ್ಕೆ ಎಷ್ಟು ಇಡ್ಸುತ್ತೋ ಅಷ್ಟು ನಾವು ಖಾರದ ಪುಡಿ ಹಾಕಬೇಕು. ಜೊತೆಗೆ ಉಪ್ಪು ತಗೊಂಡು, ಉಪ್ಪು ಸಹ 1-2-3 ಸ್ಪೂನು. ಅಂದರೆ ಈಗ ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೀನಿ. ಆಮೇಲೆ ಇದನ್ನು ಅವರು ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಮೇಲೆ ಹಾಕ್ಕೊಳ್ಬೋದು. ಇದು ಅರಶಿನ ಪುಡಿ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಈ ಖಾರದ ಪುಡಿಗೆ ಈಗ ಉಪ್ಪು ಆಯಿತಾ, ಒಂದೂವರೆ ಸ್ಪೂನ್ ಹಾಕ್ತೀನಿ. ಉಪ್ಪು ಹಾಕಿದ್ದೀನಿ, ಚೆನ್ನಾಗಿ ಕಲಸಿದ್ದೀನಿ. ಜೊತೆಗೆ ಅರಶಿನ ಪುಡಿ ಸಹ 1-2 ಚಿಟಿಕೆ ಆಯಿತಾ. ಇದು ಸಣ್ಣ ಸ್ಪೂನು, ಇದರಿಂದ 1-2 ಚಿಟಿಕೆ ಅಂತ ಅನ್ಬೋದು, ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಎಲ್ಲ ಕಲಿಸ್ಬೇಕು. ಇದೊಂದೇ ಬೇಕಾಗಿರೋದು. ಇದಕ್ಕೆ ಶೇಂಗಾ ಬೀಜ, ಉರಿಗಡಲೆ, ಕರಿಬೇವು, ಕೊಬ್ಬರಿ ಏನೂ ಹಾಕಲ್ಲ ಆಯಿತಾ. ಇದಿಷ್ಟು ಇಟ್ಕೊಂಡಿದ್ದೀನಿ ಆಯಿತಾ. ಅದಾದಮೇಲೆ ಈಗ ಒಲೆ ಮೇಲೆ ಬಾಣಲಿಯನ್ನು ಇಟ್ಕೊಳ್ತೀನಿ. ಬಾಣಲಿ ಇಟ್ಕೊಂಡ್ಬಿಟ್ಟು ಏನು ಮಾಡೋಣ, ಈಗ ನೋಡಿ, ಈಗ ಎಣ್ಣೆನ ಹಾಕ್ಕೊಳ್ತೀನಿ. ಕರಿಲಿಕ್ಕೆ ಎಣ್ಣೆ. ಇದಕ್ಕೆ ಲೆಕ್ಕ ಇರಲ್ಲ, ಅಂದಾಜು ಅದು ಚೆನ್ನಾಗಿ ಹಿಡಿಬೇಕು. ಅಷ್ಟು ಹಾಕೊಂಡು ನಾವು ಕಾರ್ನ್ಫ್ಲೆಕ್ಸ್ ಹಾಕೊಂಡು ಈಗ ಒಲೆ ಹಚ್ಚುತ್ತಾ ಇದ್ದೀನಿ. ಈಗ ಗ್ಯಾಸ್ ಹಚ್ಚಿಬಿಟ್ಟು ಈಗ ಏನು ಮಾಡೋಣ, ಇದು ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ. ಈ ಬಿಸಿ ಆಗ್ಬೇಕಾದ್ರೆ ಇಲ್ಲಿ ಏನಂತ ಹೇಳ್ತೀವಿ, ಇದು ಕಾಣಿಸ್ತಿದೆಯಾ, ಇದು ಜಾಲರ ಇರ್ತಕ್ಕಂಥ ರೌಂಡ್ ಆಗಿರ್ತಕ್ಕಂಥ ಒಂದು ಬಟ್ಲು. ಇದನ್ನ ಎಣ್ಣೆ ಒಳಗಾದ್ರೂ ಇಡ್ಬೋದು, ಇಲ್ಲ ಡೈರೆಕ್ಟ್ ಬಾಣಲಿಗೆನೆ ಹಾಕ್ಬೋದು. ಆದರೆ ಇದಿಟ್ಬಿಟ್ರೆ ತೆಗಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಕಾಳು ವ್ಯತ್ಯಾಸ ಆಗಲ್ಲ, ತುಂಬಾ ಚೆನ್ನಾಗಿ ಸಿಗುತ್ತೆ, ನಮಗೆ ಕಷ್ಟ ಆಗಲ್ಲ ಆಯ್ತಾ. ಈಗ ಫಸ್ಟ್ ಎಣ್ಣೆ ಕಾಯಿಲಿ. ನೋಡಿ, ಇದಕ್ಕೆ ಶೇಂಗಾ ಬೀಜ ಜೊತೆಗೆ ಉರಿಗಡಲೆ, ಕರಿಬೇವು, ಒಣ ಕೊಬ್ಬರಿ ಪೀಸಸ್ ಯಾವುದೂ ಬೇಡ. ಅವೆಲ್ಲ ಹಾಕಿದ್ರೆ ಮ್ಯಾಚ್ ಆಗಲ್ಲ, ಜೊತೆಗೆ ಅದು ಹಿಡ್ಕೊಳ್ಳಲ್ಲ, ಚೆನ್ನಾಗಿ ಅನ್ಸಲ್ಲ. ಇದೊಂದೇ ಕಾರ್ನ್ಫ್ಲೆಕ್ಸ್ ಒಂದೇ ಮಾಡಬೇಕು, ಬಹಳಷ್ಟು ಟೇಸ್ಟಿಯಾಗಿರುತ್ತೆ, ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಆಯ್ತಾ. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ಅದಕ್ಕೆ ಈಗ ಇಟ್ಕೊಂಡಿದ್ದೀನಲ್ಲ ಈ ಪಾತ್ರೆನ ಇಟ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಒಂದು ಹಾಕಿ ನೋಡುವ. ಇನ್ನು ಎಣ್ಣೆ ಕಾಯ್ಬೇಕು ಸ್ವಲ್ಪ. ಈಗ ಸ್ವಲ್ಪ ಒಂದು ಮೇಲ್ ಬಂತು ಅಂತಂದ್ರೆ ಚೆನ್ನಾಗಿ ಬರುತ್ತೆ. ಹಸಿ ಬಿಸಿ ಎಣ್ಣೆಯಲ್ಲಿ ಅಥವಾ ಎಣ್ಣೆ ಕಾದಿಲ್ಲ ಅಂತಂದ್ರೆ ಇದನ್ನ ಹಾಕ್ಬಾರ್ದು. ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಒಂದು ಹಾಕಿದೀವಲ್ವಾ, ತೆಗಿಯೋಣ. ಇದು
ನೋಡಿ ಈಗ ಮೇಲೆ ಬರ್ತಾ ಇದೆ, ಈಗ ಮೇಲೆ ಬರ್ತಾ ಇದೆ ಆಯ್ತಾ. ನೋಡಿ ಈಗ ಕಚ್ಚಾ ಅವಲಕ್ಕಿ ಅರಳ್ಕೊಂಡು ಬರ್ಬೇಕು ಆಯ್ತಾ. ಈಗ ಏನ್ ಮಾಡ್ಬೇಕು ನಾವು, ಇದು ಬಾಣ್ಲಿ ಇದು ತೊಗೊಂಡಿದ್ನಲ್ವ ಬಟ್ಲು, ಈ ಒಂದು ಹೋಲ್ ಇರ್ತಕ್ಕಂಥ ಬಟ್ಲು ತೊಗೊಂಡಿದ್ನಲ್ವಾ, ಆ ಬಟ್ಲು ಇದ್ರಲ್ಲಿ ಇಟ್ಬಿಡೋಣ. ಈಗ ಇದಕ್ಕೆ ಕಚ್ಚಾ ಇದೆಯಲ್ವಾ ಕಾರ್ನ್ಫ್ಲೆಕ್ಸ್, ಇದನ್ನ ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಂತ ಬರೋಣ. ನೋಡಿ ಕಾಣಿಸ್ತಿದ್ಯಾ, ನೋಡಿ ಎಷ್ಟು ಚಂದಾಗಿ ಅರಳ್ಕೊಂಡು ಬಂದಿದೆ ಕಾರ್ನ್ಫ್ಲೆಕ್ಸ್ ಆಯ್ತಾ. ಇದನ್ನ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಸಿರಿ, ಎಣ್ಣೆ ಬಸಿಬೇಕಿದು. ಜೊತೆಗೆ ಅದಕ್ಕಿಂತ ಮುಂಚೆ ಸ್ವಲ್ಪ ಖಾರದ ಪುಡಿ, ಅರಶಿನ ಪುಡಿ, ಉಪ್ಪು ಕಲಸಿಟ್ಟಿದ್ವಲ್ವಾ, ಅದು ತಳಕ್ಕೆ ಸ್ವಲ್ಪ ಹಾಕೋಣ. ಹಾಕಿ ಇದು ಕಾರ್ನ್ಫ್ಲೆಕ್ಸ್ ಕರ್ದಿರೋದು ಅದಕ್ಕೆ ಹಾಕೋಣ. ಮತ್ತೆ ಇದರಲ್ಲಿ ಬಾಣಲಿ ಇಡೋದು ಆಯ್ತಾ. ಉರಿ ಕಡಿಮೆ ಮಾಡಬಾರ್ದು ಆಯ್ತಾ, ಗ್ಯಾಸ್ ಫ್ಲೇಮ್ ಕಡಿಮೆ ಮಾಡಬಾರ್ದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೌದಾ. ನೋಡಿ ಇದಕ್ಕೆ ಏನು ಬೇಡ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಉಪ್ಪು ಖಾರ ಜೊತೆಗೆ ಅರಶಿನ ಹಾಕಿರ್ತೀವಿ, ಕರಿಬೇವು ಬೇಡ, ಶೇಂಗಾ ಬೀಜ ಬೇಡ, ಉರಿಗಡಲೆ ಬೇಡ. ಇದು ಉಪ್ಪಿಟ್ಟು ಅವಲಕ್ಕಿ ಜೊತೆಗೆ ಊಟದ ಜೊತೆಗೆ ಏನಿಲ್ಲ ಅಂದರೆ ಸೈಡ್ಗೂ ಸಹ ಇಟ್ಕೊಂಡು ನಂಚ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಆಯ್ತಾ. ಈಗ ಇದಿಷ್ಟು ಮಾಡಿದ್ವಲ್ವಾ, ಅದಿಷ್ಟು ಮಾಡಿದ್ಮೇಲೆ ಇಲ್ಲಿ ಖಾರದ ಪುಡಿ ಕಾಣಿಸ್ತಾ ಇದೆಯಲ್ವಾ, ನೋಡಿ ಈ ಖಾರದ ಪುಡಿ ಇದನ್ನ ಸ್ವಲ್ಪ ತಕ್ಷಣ ಅದ್ರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಈಗ ಮತ್ತೆ ಇಡ್ತಾ ಇದ್ದೀನಿ. ನೋಡಿ ಈ ಹೋಲ್ ಇರ್ತಕ್ಕಂಥ ಬಟ್ಲು ಇಟ್ಟಿರೋದ್ರಿಂದ ನೋಡಿ ಒಂದು ಕಾರ್ನ್ಫ್ಲೆಕ್ಸ್ ಆಚೆ ಈಚೆ ಹೋಗಲ್ಲ, ನಮಗೆ ತೆಗೆಯೋದೇ ಕಷ್ಟನೇ ಅನ್ಸಲ್ಲ. ಒಂಚೂರು ಫ್ಲೇಮ್ ಕಡಿಮೆ ಇಟ್ಕೊಳ್ತೀನಿ, ಕಾಣಿಸ್ತಿದ್ಯಾ. ಚೆನ್ನಾಗಿ ಈ ರೀತಿ ಎಣ್ಣೆ ಬಸದು ನೋಡಿ ಸುರಿದ್ ಬಿಟ್ರೆ ಒಂದು ಸಹ ವೇಸ್ಟ್ ಆಗಲ್ಲ, ಆಮೇಲೆ ಚೆಲ್ಲೋಗಲ್ಲ ಆಯ್ತಾ. ನೋಡಿ ನೋಡಿ ಎಣ್ಣೆ ಪೂರ್ತಿ ಬಸದ್ಮೇಲೆ ಇದನ್ನ ಪೂರ್ತಿ ತೆಗಿಬೇಕು. ಆಮೇಲೆ ಇದು ಬಾಣಲಿಗೆ ನಾವು ಸುರ್ಕೊಳ್ತೀವಿ ಆಯ್ತಾ. ಸುರಿದ್ಬಿಟ್ಟು ಅದಕ್ಕೆ ಮೇಲೆ ತಕ್ಷಣ ಏನು ಮಾಡಬೇಕು, ಸ್ವಲ್ಪ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಬಹಳ ಚೆನ್ನಾಗಿರುತ್ತೆ ಇದು, ನಾನು ಶಾಪಲ್ಲೇ ತಂದಿರೋದು, ಬೇರೆ ಎಲ್ಲೂ ಅಲ್ಲ. ನೋಡಿ ಸ್ವಲ್ಪ ಖಾರದ ಪುಡಿ ಉದುರಿಸ್ಬಿಡೋಣ. ಉದುರಿಸಿ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು, ಬೇಡ ಅಂದರೆ ಎತ್ತಿಡ್ಕೋಬೋದು, ಪೂರ್ತಿ ಮಾಡ್ಕೊಳ್ಬೋದು. ಆದರೆ ಗಾಜಿನ ಬಾಟ್ಲಿಗೆ ಡಬ್ಬಕ್ಕೆ ಹಾಕಿಟ್ರೆ ಇದು ಮೆತ್ತಗಾಗ ತಪ್ಪುತ್ತೆ, ಇದು ಮೆತ್ತಗಾಗ್ಬಿಡುತ್ತೆ. ಮತ್ತೆ ಬೇಗ ಸ್ವಲ್ಪ ತಣ್ಣಗಾದ್ಮೇಲೆ ಗಾಜಿನ ಗ್ಲಾಸ್ಗೋ ಅಥವಾ ಬೇರೆ ಇನ್ಯಾವುದಕ್ಕಾದ್ರೂ ಹಾಕ್ಬೋದು.
ವೀಕ್ಷಕರೇ ನೋಡಿ, ನಾನಿವತ್ತು ಮಾಡಿರ್ತಕ್ಕಂಥ ಒಂದು ಮಳೆಗಾಲಕ್ಕೆ ಬಹಳ ಬೆಸ್ಟ್, ಬಹಳ ಚೆನ್ನಾಗಿರುತ್ತೆ. ಮಕ್ಕಳಂತೂ ದೊಡ್ಡವರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇದು. ಆಯ್ತಾ, ಇದೇನು ಕಾರ್ನ್ಫ್ಲೇಕ್ಸ್, ಒಂದು ಕರ್ದಿರ್ತಕ್ಕಂಥ ಒಂದು ಕಾರ್ನ್ಫ್ಲೇಕ್ಸ್. ಇದಕ್ಕೆ ಕೇವಲ ಉಪ್ಪು, ಖಾರ, ಅರಿಶಿನ ಪುಡಿ ಅಷ್ಟೇ ಹಾಕಿರೋದು, ಮತ್ತೇನು ಅವಶ್ಯಕತೆ ಇರಲ್ಲ. ಓಕೆ, ಥ್ಯಾಂಕ್ ಯು.